ಪ್ರಿಯ ವೀಕ್ಷಕರೇ, ಇದು ಅಪ್ಪಟ ಅನೈತಿಕ ಸಂಬಂಧ, ಹಣಕಾಸು ವಿಚಾರ ಜೊತೆಗೆ ನಂಬಿಸಿ ಕತ್ತು ಕೊಯ್ದ ಇಂಟ್ರೆಸ್ಟಿಂಗ್ ಅಂಡ್ ಥ್ರಿಲ್ಲಿಂಗ್ ಕ್ರೈಮ್ ಸ್ಟೋರಿ. ಇಲ್ಲಿ ಆರೋಪಿ ತಾನು ಮಾಡಿದ ಪಾಪದ ಕೆಲಸಕ್ಕೆ ದೇವರಿಗೆ ಮುಡಿಕೊಟ್ಟು ಪಾಪ ತೊಳೆದುಕೊಳ್ಳುವ ಯತ್ನ ನಡೆಸಿ ಬಳಿಕ ಹೊರ ರಾಜ್ಯಕ್ಕೆ ಹೋಗಿ ತಲೆಮರೆಸಿಕೊಳ್ಳಲು ಮುಂದಾಗಿರುವಾಗಲೇ ಖಾಕಿ ತೋಡಿದ ಕೆಡ್ಡಾಗೆ ಬಿದ್ದು ಮಾವನ ಮನೆ ಸೇರಿರುವ ಇಂಟ್ರೆಸ್ಟಿಂಗ್ ಇಲ್ಲೀಗಲ್ ರಿಲೇಶನ್ಶಿಪ್ ಅಂಡ್ ನಂಬಿಕೆ ದ್ರೋಹಕ್ಕೆ ಸೇಡಿನ ಬಲೆ ಹೆಣೆದು ಹಣಕಾಸು ವಿಚಾರ ಮುಂದಿಟ್ಟು ನಂಬಿದ್ದವಳನ್ನೇ ಅರೋಹರ ಅನಿಸಿಬಿಟ್ಟಿರುವ ಕತೆ ಇದು. ಹೌದು ವೀಕ್ಷಕರೇ, ಕಳೆದ ನವೆಂಬರ್ ತಿಂಗಳ ಕೊನೆಯ ದಿನ ತೋಟದ ಒಂಟಿ ಮನೆಯೊಂದರಲ್ಲಿ ವಾಸವಿದ್ದ ವಿಧವೆ ಮಹಿಳೆಯ ಮಾರಣ ಹೋಮವೇ ನಡೆದು ಹೋಗಿರುತ್ತೆ. ಆಕೆಯ ಕತೆ ಮುಗಿಸಿದ್ದ ಹಂತಕ ಬೇರ್ಯಾರೂ ಅಲ್ಲ, ಅವಳೊಂದಿಗೆ ಅತ್ಯಂತ ಸಲುಗಿಂದೆ ಇದ್ದ ಮೃತ ಮಹಿಳೆಯ ಮಗನ ಪರಿಚಿತನೇ ಆಗಿದ್ದ. ಹಾಗಾದ್ರೆ ಈ ಮರ್ಡರ್ ಕೆಮಿಸ್ಟ್ರಿ ಏನು, ಯಾಕಾಗಾಯಿತು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಸ್ನೇಹಿತರೆ, ಅತ್ಯಂತ ವಿಶ್ವಾಸಾರ್ಹತೆಯ ನಿಮ್ಮ ಬೆಳಗೆರೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಂತಹ ಥ್ರಿಲ್ಲಿಂಗ್ ಕಹಾನಿ ವಿಚಾರಗಳನ್ನು ನೋಡ್ತಾ ಇರಿ. ಎಸ್ ವೀಕ್ಷಕರೇ, ಗುಬ್ಬಿ ತಾಲೂಕಿನ ಹಿಂಡಸ್ಗೆರೆ ಗ್ರಾಮದ ತೋಟದ ಒಂಟಿ ಮನೆಯಲ್ಲಿ ಅದೇ ಗ್ರಾಮದ ಮಹಿಳೆ ಮಂಜುಳಾ ವಾಸವಾಗಿರ್ತಾಳೆ. ಈ ಮಂಜುಳಾ ಗಂಡ ಕೆಲ ವರ್ಷದ ಹಿಂದೆ ತೀರ್ಕೊಂಡಿದ್ರಿಂದ ಈಕೆ ಮಗಳು ಮಗನ ಜೊತೆ ವಾಸವಾಗಿರ್ತಾಳೆ. ಹೀಗಿದ್ದ ಮಂಜುಳಾ ಮಗನಿಗೆ ಇದೇ ಗ್ರಾಮದ ಮಧು ಅನ್ನೋ ಆಸೌಮಿ ಪರಿಚಯವಾಗಿ ಇಬ್ಬರ ನಡುವೆ ಗೆಳೆತನ ಬೆಳೆದಿರುತ್ತೆ. ಈ ಮಧು ಆಗಾಗ ಈಕೆ ಮನೆಗೆ ಬಂದು ಹೋಗ್ತಾ ಇರ್ತಾನೆ. ಇನ್ನು ಮಂಜುಳಾ ಕೂಡ ಈ ಬಾರ್ಕೋಲ್ ಮಧುಗೆ ಮಗಳನ್ನು ಕೊಟ್ಟು ಮದುವೆ ಮಾಡಿಕೊಡುವ ಅಂದ್ಕೊಂಡು ಇವನನ್ನ ಮನೆ ಹಳೆಯಂತರ ಟ್ರೀಟ್ ಮಾಡಲು ಶುರು ಮಾಡಿಕೊಂಡಿರ್ತಾಳೆ. ಮಗನ ಗೆಳೆಯ ಅನ್ನೋ ಕಾರಣಕ್ಕೆ ಜನರು ಕೂಡ ಇವ್ರ ನಡೆ ಬಗ್ಗೆ ಯಾವುದೇ ಅನುಮಾನ ವ್ಯಕ್ತಪಡಿಸಿರಲ್ಲ. ಕಡಬ ಹೋಬಳಿ ಹಿಂಡಸ್ಗೆರೆ ಗ್ರಾಮ, ಇದು ಒಂದು ಒಂಟಿ ಮನೆ, ಅಲ್ಲಿ ಈ ಅಡಿಕೆ ತೋಟ ಇಲ್ಲಿ. ಸೊ ಮನೆಯಲ್ಲಿ ಲೇಡಿ ಬಿದ್ದಿದ್ರು. ಅಷ್ಟಕ್ಕೂ ಯಾರು ಏನೇ ಅಂದ್ರು ನಮಗೇನು ಅನ್ನುವಂಥ ಈ ಕಾಲದಲ್ಲಿ ಈ ಮಧು ಮೇಲೆ ಆ ಮನೆಯ ಇಡೀ ಮಂದಿ ತುಂಬಾ ನಂಬಿಕೆ ಇಟ್ಕೊಂಡಿರ್ತಾರೆ. ಮಗ ಇವರು ಫ್ರೆಂಡ್ಸ್ ಆಗಿದ್ರು, ಆ ರೂಪದಲ್ಲೇ ಇವರಿಗೆ ಪರಿಚಯ ಆಗಿದ್ದಾರೆ. ಇವರ ಹಸ್ಬೆಂಡ್ ಸುಮಾರು 10 ವರ್ಷ ಹಿಂದನೇ ಡೆತ್ ಆಗಿರ್ತಾರೆ, ಡಿಸೀಸ್ಡ್ ಹಸ್ಬೆಂಡ್. ಸೊ ಅದಾದಮೇಲೆ ಇವರಿಗೆ ಪರಿಚಯ ಆಗಿದ್ದಾರೆ ಅಂತ ಗೊತ್ತು ಬರ್ತಾ ಇದೆ. ಬಟ್ ಎಷ್ಟು ವರ್ಷದಿಂದ ಪರಿಚಯ ಆಗಿದ್ದಾರೆ ಅನ್ನೋದು ನಾವು ಈಗ ಇನ್ವೆಸ್ಟಿಗೇಷನಲ್ಲಿ ತಿಳ್ಕೊಬೇಕಾಗುತ್ತೆ. ಆರೋಪಿ ಹಿಂದೆ ಏನು ಮಂಜುಳಾ ಅವ್ರ ಮನೆಗೆ ಬಂದು ಹೋಗ್ತಿದ್ದ, ಸುಮಾರು ವರ್ಷ ಬರ್ತಾ ಇದ್ದ, ತುಂಬ ಪರಿಚಯಸ್ಥರಾಗಿದ್ದರು, ಮನೆಗೆ ಭಾಳ ಫ್ರೀಕ್ವೆಂಟಾಗಿ ಬರ್ತಾ ಹೋಗ್ತಾ ಇದ್ದರು ಅಂತ ಮಾಹಿತಿ ಇದೆ ನಮಗೆ. ಇವ್ರ ಹತ್ರ ಒಂದು ಮನೆದು, ಇವ್ರ ಹತ್ರ ಮನೆ ಕೀಸ್ ಇವ್ರ ಹತ್ರನೂ ಒಂದು ಇರುತ್ತದೆ ಅಂತ ಅಷ್ಟು ಕ್ಲೋಸ್ ಆಗಿದ್ರು ಅಂತ ನಮಗೆ ಮಾಹಿತಿ ಬರ್ತಾ ಇದೆ. ಕೇಳಿಸ್ಕೊಂಡ್ರ SP ಅವರ ಮಾತು. ಈ ಮಧು ಬಳಿ ಮೃತ ಮಹಿಳೆಯ ಮನೆಯ ಮತ್ತೊಂದು ಕೀ ಇರ್ತಾ ಇತ್ತು ಅಂದರೆ ಅವ್ರಿಗೆ ಇವನ ಮೇಲೆ ಅದೆಂಥ ನಂಬಿಕೆ ವಿಶ್ವಾಸ ಇತ್ತು ಅನ್ನೋದನ್ನು ನಾನಿಲ್ಲಿ ಬಿಡಿಸಿ ಹೇಳಬೇಕಾಗಿಲ್ಲ. ಬಲ್ಲ ಮೂಲಗಳ ಪ್ರಕಾರ ಮೃತ ಮಂಜುಳಾ ಈ ಆರೋಪಿ ಮಧುವನ್ನು ಮನೆ ಅಳಿಯ ಮಾಡ್ಕೊಳ್ಬೇಕೆಂಬ ಇರಾದೆ ಕೂಡ ಹೊಂದಿದ್ಲಂತೆ. ಇವರಿಬ್ಬರ ಈ ಬಂಧನ ಒಡನಾಟ ಬಳಿಕ ಇವರನ್ನೇ ತೀರಾ ಹತ್ತಿರವಾಗಿಸಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಪರಸ್ಪರ ಇವ್ರ ನಡುವೆನೇ ಅನೈತಿಕ ಸಂಬಂಧ ಬೆಳೆಯುವಷ್ಟರ ಮಟ್ಟಿಗೆ ಎಂಬ ಪುಕಾರು ಕೂಡ ಇದೀಗ ಎದ್ದಿದೆ. ಹೀಗಿದ್ದ ಇವ್ರ ನಡುವೆ ಕಷ್ಟ ಸುಖ ಹಂಚಿಕೊಳ್ಳುವ ಬಾಂಡಿಂಗ್ ಕೂಡ ಬೆಳೆದಿತ್ತಂತೆ. ಮೃತ ಮಹಿಳೆ ಇತ್ತೀಚೆಗೆ ಅಡಿಕೆ ಮಾರಿ ಬಂದಿದ್ದ ಹಣದಲ್ಲಿ ಆರೋಪಿ ಈ ಡಿಂಗ್ ಡಾಂಗ್ ಮಧುಗೆ 1 ಲಕ್ಷ ಹಣ ಕೂಡ ನೀಡಿ ಅವನ ನೆರವಿಗೆ ನಿಂತಿದ್ಲಂತೆ. ಜೊತೆಗೆ ತೋಟದ ಮನೆಯಲ್ಲಿ ಆಗಾಗ ಇವರ ಖುಲ್ಲಂಖುಲ್ಲ ಆಟಗಳು ನಡೀತಾ ಇದ್ವಂತೆ. ಈ ಅಡಿಕೆ ತೋಟ, ಅಡಿಕೆ ಮಾರಾಟ ಮಾಡಿರುವ ದುಡ್ಡಲ್ಲಿ ಒಂದು 2-3 ತಿಂಗಳ ಹಿಂದೆ 1 ಲಕ್ಷ ಈ ಮಧುವನ್ನು ಅವರಿಗೆ ಕೊಟ್ಟಿರ್ತಾರೆ. ಈ ಮಧುವನ್ನ ಮನೆ ಮಗಂತರ ನಡೆಸಿಕೊಂಡ ಮಂಜುಳಾ ಕ್ರಮೇಣ ಇವನಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡಲ್ಲ ಅನ್ನೋ ರೀತಿ ವರ್ತಿಸಲು ಶುರು ಮಾಡಿರ್ತಾರೆ. ಜೊತೆಗೆ ಈ ಹಿಂದೆ ಇವನಿಗೆ ಕೊಟ್ಟ 1 ಲಕ್ಷ ಹಣವನ್ನು ವಾಪಸ್ ನೀಡುವಂತೆ ಕೂಡ ಒತ್ತಾಯ ಮಾಡ್ತಾ ಇರ್ತಾರೆ. ಮೊದಲೇ ಉಂಡು ಹೋದ ಕೊಂಡು ಹೋದ ಅನ್ನುವಂಥ ಮನಸ್ಥಿತಿಯ ಈ ಮಧು ಕಾರು ಕೂಡ ಇಟ್ಕೊಂಡು ಆರಾಮಾಗಿ ಲೈಫ್ ಎಂಜಾಯ್ ಮಾಡ್ಕೊಂಡಿರುವಾಗಲೇ ಮಂಜುಳಾ ಈ ನಡೆ ಸಾಕಷ್ಟು ಆಕ್ರೋಶವನ್ನು ತರಿಸಿರುತ್ತೆ. ಆವಾಗಲೇ ನೋಡಿ ಮಂಜುಳಾ ವಿರುದ್ಧ ನಿಗಿ ಕೆಂಡವಾಗಿದ್ದ ಮಧು ಅಷ್ಟೊತ್ತಿಗಾಗಲೇ ಒಂದು ನಿರ್ಧಾರಕ್ಕೆ ಬಂದುಬಿಟ್ಟಿರ್ತಾನೆ. 1 ಡಿಸೆಂಬರ್ ನಮಗೆ ಚಂದ್ರಶೇಖರಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಂದ ಒಂದು ಮಾಹಿತಿ ಬಂದಿದೆ. ಬೆಳಗ್ಗೆ ಸುಮಾರು 10 ಗಂಟೆಯ ಸಮಯದಲ್ಲಿ ಮಂಜುಳಾ ಅನ್ನಂಥ ಒಬ್ಬ ಲೇಡಿ, ವಿಡೋ, ಅವರು 38 ವರ್ಷ ವಯಸ್ಸು, ಅವ್ರ ಮನೆಯಲ್ಲಿ ಮೃತ
ಮೃತಾವಸ್ಥೆಯಲ್ಲಿ ಬಿದ್ದಿದ್ರು ಅಂತ ಮಾಹಿತಿ ಬಂದಿತ್ತು. ಮೊದಲೇ ಮಂಜುಳಾ ವಿರುದ್ಧ ವ್ಯಾಘ್ರನಾಗಿದ್ದ ಮಧು ಕಳೆದ ನವೆಂಬರ್ 30ರಂದು ಮಂಜುಳಾ ವಾಸವಿದ್ದ ಒಂಟಿ ಮನೆಗೆ ಸಂಜೆ ಹೊತ್ತು ಬರ್ತಾನೆ. ಆಗ ಇವರಿಬ್ಬರ ನಡುವೆ ಅದ್ಯಾವ ಕಿತಾಪತಿಯ ಮಾತುಗಳು ನಡೆದವೋ ಏನೋ, ಸಿಟ್ಟಿಗೆದ್ದ ಮಧು ಆಕೆಯನ್ನು ಕೊಂದು ಅಲ್ಲಿಂದ ವಾಪಸ್ ಮನೆಗೆ ಬಂದು ಏನು ಗೊತ್ತಿಲ್ಲದವನಂತೆ ಅಪ್ಪ ಅಮ್ಮನ ಜೊತೆ ಆರಾಮಾಗಿ ರಾತ್ರಿ ಕಳೆದಿದ್ದಾನೆ. ಸೊ ಇಮಿಡಿಯೇಟಾಗಿ ನಾವು ಫಿಂಗರ್ ಪ್ರಿಂಟ್ ಡಾಗ್ ಸ್ಕ್ವಾಡ್ ಇದೆಲ್ಲನೂ ಕರೆಸ್ಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದೀವಿ. ಅವ್ರ ಮಗ ಶ್ರೀನಿವಾಸ್ 21 ವರ್ಷ. ಸೊ ಅವರು ಕೊಟ್ಟಿರುವ ಕಂಪ್ಲೇಂಟ್ ಮೇಲೆ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ನಮಗೆ ಬಂದಿರುವ ಮಾಹಿತಿ ಏನಂದರೆ, ಮುಂದಿನ ದಿನ ಸಾಯಂಕಾಲ ಸುಮಾರು 5 ಗಂಟೆಗೆ ಮಧು ಅನ್ನೋ ವ್ಯಕ್ತಿ, ಇವರಿಗೆ ಪರಿಚಯಸ್ಥರು, ಈ ಶ್ರೀನಿವಾಸ್ ಅನ್ನೋರಿಗೆ ಸ್ನೇಹಿತರಾಗಿದ್ದರು. ಅದೇ ಸಂಬಂಧದಿಂದ ಅವರು ತಾಯಿಗೂ ಪರಿಚಯ ಆಗಿದ್ದರು ಇವರು. ಸೊ ಇವರು ಬಂದಿರ್ತಾರೆ ಮುಂದಿನ ದಿನ. ಆ್ಯಂಡ್ ಈ ಅಡಿಕೆ ಮಾರಾಟ ಮಾಡಿರುವ ದುಡ್ಡರಲ್ಲಿ ಒಂದು 2-3 ತಿಂಗಳ ಹಿಂದೆ 1 ಲಕ್ಷ ಈ ಮಧು ಅನ್ನೋರಿಗೆ ಕೊಟ್ಟಿರ್ತಾರೆ ಮೃತಕ. ಸೊ ಆ ವಿಚಾರವಾಗಿ ಇವರು ಕೇಳಿದಾದ ಮೇಲೆ ಅವರು ಜಗಳ ಆಗಿದೆ ಅನ್ನೋದು ವಿಚಾರ ಕಂಡು ಬಂದಿದೆ. ಅದಾದ ಮೇಲೆ ಏನಾಗಿದೆ ಅನ್ನೋದು ಯಾರಿಗೂ ಮಾಹಿತಿ ಇರಲಿಲ್ಲ. ಸೊ ಆಮೇಲೆ ಬೆಳಗ್ಗೆ ನೆಕ್ಸ್ಟ್ ಡೇ ನೋಡಿದಾಗ ಇವರು ಮರ್ಡರ್ ಆಗಿರುವಂಥ ಸ್ಥಿತಿಯಲ್ಲಿ ಕಂಡು ಬಂದಿರುತ್ತದೆ. ಆಮೇಲೆ ನಾವೊಂದು FIR ಮಾಡಿಕೊಂಡು ಮರ್ಡರ್ ಕೇಸಲ್ಲಿ ಇವ್ರನ್ನ ನಾವು ಹುಡುಕ್ತಾ ಇರ್ತೀವಿ. ಅವ್ರ ಮನೆ ಬಿಟ್ಟು ಹೋಗಿರ್ತಾರೆ. ಆಮೇಲೆ ನಮಗೆ ಬೇರೆ ಇನ್ಫಾರ್ಮೇಷನ್ ಸೋರ್ಸಸ್ಸಿಂದ ಕಂಡು ಬಂದಿರೋದೇನೆಂದರೆ, ಅವ್ರ ಮನೆ ಬಿಟ್ಟು ಬ್ಯಾಂಗ್ಳೂರು ಹೋಗಿ ಅಲ್ಲಿಂದ ಪ್ರೈವೇಟ್ ಟ್ರಾವೆಲ್ಸ್ ಬಸ್ ಮೂಲಕ 1 ಡಿಸೆಂಬರ್ ಸಾಯಂಕಾಲ ಅವರು ಬಿಟ್ಟು ಪುಣೆಗೆ ಹೋಗಿರ್ತಾರೆ. ಸೊ ನಮಗೆ ಅಲ್ಲಿ ಅವರು ಹೋಗಿರೋ ಟ್ರಾವೆಲ್ಸ್ ಬಸ್ ಮೂಲಕ ನಮಗೆ ಗೊತ್ತು ಬಂದಿರುತ್ತೆ. ಇಮಿಡಿಯೇಟಾಗಿ ನಾವು ಒಂದು ಟೀಮ್ನ ಪುಣೆಗೆ ಕಳಿಸಿ ಮಹಾರಾಷ್ಟ್ರ ಪೊಲೀಸರ ಸಹಾಯದಿಂದ ಅವ್ರನ್ನ ಅಲ್ಲೇ ಇಮಿಡಿಯೇಟಾಗಿ ಸೆಕ್ಯೂರ್ ಮಾಡಿಕೊಂಡು, ಅದಾದ ಮೇಲೆ ನಮ್ಮ ಪೊಲೀಸರು ಹೋಗಿ ಅವ್ರನ್ನ ಕಸ್ಟಡಿಗೆ ತೊಗೊಂಡು ಟ್ರಾನ್ಸಿಟ್ ಕಸ್ಟಡಿ ಮೂಲಕ ಇವತ್ತು ಅಂದರೆ 4th ಡಿಸೆಂಬರ್ಗೆ ಅವ್ರನ್ನ ವಾಪಸ್ಸು ಕರ್ಕೊಂಡು ಬರಲಾಗಿದೆ. ಈಗ ಇನ್ವೆಸ್ಟಿಗೇಷನಲ್ಲಿ ನಾವು ಮುಂದಿನ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಹೇಗೆ ಮಾಡಿದರೆ, ವೆಪನ್ ಎಲ್ಲಿ ಇಟ್ಟಿದ್ದಾರೆ ಅನ್ನೋದೆಲ್ಲ ನಾವು ರಿಕವರಿ ಮಾಡಿಕೊಂಡು ನಾವು ಮುಂದಿನ ಇನ್ವೆಸ್ಟಿಗೇಷನ್ ಮಾಡಲಾಗುತ್ತದೆ. ರೀಸನ್ ಏನಕ್ಕೆ ಅಂತ? ಸೊ ಸದ್ಯಕ್ಕೆ ನಮಗೆ ಕಂಡು ಬರ್ತಾ ಇರೋದು ಹಣಕಾಸಿನ ವಿಚಾರ ಅಂತ ಗೊತ್ತು ಬರ್ತಾ ಇದೆ. ಸುಮಾರು 1 ಲಕ್ಷ ಅವರಿಗೆ ಪರ್ಸನಲ್ ಸಾಲ ಕೊಟ್ಟಿರ್ತಾರೆ. ಆ ಸಾಲ ವಾಪಸ್ ಕೊಡಬೇಕು ಅಂತ ಅವರು ಜೋರು ಮಾಡಿದಾಗ ಈ ವಿಚಾರವಾಗಿ ವಾಗ್ವಾದ ಆಗಿ ಅವ್ರನ್ನ ನಮಗೆ ತಿಳಿದು ಬರ್ತಾ ಇದೆ. ಇದಿಷ್ಟೇ ಅಲ್ಲ, ತಾನು ಮಾಡಿದ್ದು ಪಾಪಕೃತ್ಯ ಎಂಬ ಪಾಪ ಪ್ರಜ್ಞೆ ಕಾಡಿತ್ತೋ ಏನೋ, ಕುಣಿಗಲ್ಲ ಹಾಲಪ್ಪ ಗುಡ್ಡೆ ಬಳಿ ಹೋಗಿ ದೇವರಿಗೆ ಮುಡಿಕೊಟ್ಟು ಅಲ್ಲಿಂದ ಬೆಂಗಳೂರು ಕಡೆ ಹೊರಟೇ ಬಿಟ್ಟಿದ್ದಾನೆ. ಸಾಲದಕ್ಕೆ ಸ್ನೇಹಿತನೊಬ್ಬನಿಗೆ ಕಾರ್ ಸರೆಂಡರ್ ಮಾಡಿ ಅವನಿಂದ ಹಣ ಪಡೆದು ಹೊಸ ಮೊಬೈಲ್ ಖರೀದಿ ಮಾಡಿ ಬೆಂಗಳೂರಿನ ಕಲಾಸಿಪಾಳ್ಯದ ಬಸ್ ಹತ್ತಿ ಪುಣೆ ಕಡೆ ಪ್ರಯಾಣ ಬೆಳೆಸಿ ತಲೆಮರೆಸಿಕೊಳ್ಳುವ ಸಂಚು ರೂಪಿಸಿದ್ದಾನೆ. ಇವ್ರನ್ನ ನಾವು ಹುಡುಕ್ತಾ ಇರ್ತೀವಿ. ಅವ್ರ ಮನೆ ಬಿಟ್ಟು ಹೋಗಿರ್ತಾರೆ. ಆಮೇಲೆ ನಮಗೆ ಬೇರೆ ಇನ್ಫಾರ್ಮೇಷನ್ ಸೋರ್ಸಸ್ಸಿಂದ ಕಂಡು ಬಂದಿರೋದೇನೆಂದರೆ, ಅವ್ರ ಮನೆ ಬಿಟ್ಟು ಬ್ಯಾಂಗ್ಳೂರು ಹೋಗಿ ಅಲ್ಲಿಂದ ಪ್ರೈವೇಟ್ ಟ್ರಾವೆಲ್ಸ್ ಬಸ್ ಮೂಲಕ 1 ಡಿಸೆಂಬರ್ ಸಾಯಂಕಾಲ ಅವರು ಬಿಟ್ಟು ಪುಣೆಗೆ ಹೋಗಿರ್ತಾರೆ. ಸೊ ನಮಗೆ ಅಲ್ಲಿ ಅವರು ಹೋಗಿರೋ ಟ್ರಾವೆಲ್ಸ್ ಬಸ್ ಮೂಲಕ ನಮಗೆ ಗೊತ್ತು ಬಂದಿರುತ್ತೆ. ಇಮಿಡಿಯೇಟಾಗಿ ನಾವು ಒಂದು ಟೀಮ್ನ ಪುಣೆಗೆ ಕಳಿಸಿ ಮಹಾರಾಷ್ಟ್ರ ಪೊಲೀಸರ ಸಹಾಯದಿಂದ ಅವ್ರನ್ನ ಅಲ್ಲೇ ಇಮಿಡಿಯೇಟಾಗಿ ಸೆಕ್ಯೂರ್ ಮಾಡಿಕೊಂಡು, ಅದಾದ ಮೇಲೆ ನಮ್ಮ ಪೊಲೀಸರು ಹೋಗಿ ಅವ್ರನ್ನ ಕಸ್ಟಡಿಗೆ ತೊಗೊಂಡು ಟ್ರಾನ್ಸಿಟ್ ಕಸ್ಟಡಿ ಮೂಲಕ ಇವತ್ತು ಅಂದರೆ 4th ಡಿಸೆಂಬರ್ಗೆ ಅವ್ರನ್ನ ವಾಪಸ್ಸು ಕರ್ಕೊಂಡು ಬರಲಾಗಿದೆ. ಈ ಕದಿಮ ಮಧು ಪೊಲೀಸರನ್ನ ಯಾಮರಿಸಬಹುದು ಅನ್ನೋ ಕಾರಣಕ್ಕೆ ಮುಡಿಕೊಟ್ಟಿರುವ ಸಾಧ್ಯತೆ ಇದ್ದು, ಶಿರಾ ಡಿವೈಎಸ್ಪಿ ಶೇಖರ್ ನೇತೃತ್ವದ ಗುಬ್ಬಿ ಹಾಗೂ CS ಪುರ ಪೊಲೀಸರ ತಂಡ ಚಾಣಾಕ್ಷತೆ ಮೆರೆದು ಇವನನ್ನ ಲಾಕ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಸ್ಪಾಟಿಂದ ನಮಗೆ ಎಂಥದ್ದು ಅಕ್ಯೂಸ್ಡ್ ಬಗ್ಗೆ ಮಾಹಿತಿ ಸಿಕ್ಕಲಿಲ್ಲ. ಮುಂದಿನ ದಿನ ಜಗಳ ಮಾಡಿರೋ ಒಂದು ವಿಚಾರ ಬಿಟ್ಟರೆ, ಅದಾದ ಮೇಲೆ ಅಕ್ಯೂಸ್ಡ್ ಅವರು ಹೇರ್ ತೆಗೆದುಬಿಟ್ಟು ಬಿಕೇಮ್ ಬಾಲ್ಡ್ ಆ್ಯಂಡ್ ಅಲ್ಲಿಂದ ಬ್ಯಾಂಗ್ಳೂರು ಹೋಗಿ ಯಾವುದೇ ಮೊಬೈಲ್ ಯೂಸ್ ಮಾಡದೆ ಅಲ್ಲಿಂದ ಅವರು ಪುಣೆಗೆ ಹೊರಡ್ತಾರೆ. ನಮ್ಮವರು ಬರೀ ಬೇರ್ ಮಿನಿಮಮ್ ಕ್ಲೂಸ್ ಜೊತೆ ಲಾಡ್ಜಸ್ ಟ್ರಾವೆಲ್ಸು ಚೆಕ್ ಮಾಡುವಾಗ ಈ ಹೆಸರಿಂದ ವ್ಯಕ್ತಿ ಈ ಥರ ಯಾರಾದರೂ ಇದರ ಅನ್ನೋದು ತಿಳ್ಕೊಂಡು, ಆಮೇಲೆ ಆ ಮಾಹಿತಿಯಿಂದ ಕನ್ಸರ್ನ್ ಟ್ರಾವೆಲ್ಸ್ ಕೋಆರ್ಡಿನೇಷನ್ ಜೊತೆ ಮಹಾರಾಷ್ಟ್ರ ಪೊಲೀಸ್ ಕೋಆರ್ಡಿನೇಷನ್ ಜೊತೆ ಅಕ್ಯೂಸನ್ನು ಇಟ್ಕೊಳ್ಳಲಾಗಿದೆ. ದಟ್ಟು ವಿತಿನ್ 24 hours to 48 hours ಒಳಗಡೆ ಅಕ್ಯೂಸನ್ನು ಅರೆಸ್ಟ್ ಮಾಡಲಾಗಿದೆ. ಇದು CS ಪುರ ಪೊಲೀಸರು, ಗುಬ್ಬಿ ಸರ್ಕಿಲ್ ಇನ್ಸ್ಪೆಕ್ಟರ್ ಮತ್ತು ಚೇಲೂರು ನಮ್ಮ ಗುಬ್ಬಿ ಸಬ್ ಇನ್ಸ್ಪೆಕ್ಟರ್, ಚೇಲೂರು ಸಬ್ ಇನ್ಸ್ಪೆಕ್ಟರ್ ಆ್ಯಂಡ್ DSP ಶಿರಾ,
ಅಂಡ್ ಮತ್ತು ನಮ್ಮ ಟೆಕ್ನಿಕಲ್ಸ್ ಎಲ್ಲವರು ಇವರೆಲ್ಲ ಒಳ್ಳೆ ಕಾರ್ಯಾಚರಣೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾವು ಸಹ ಅಭಿನಂದನೆಗಳು ತಿಳಿಸ್ತಾ ಇದ್ದೀವಿ. ಹಂತಕ ಮಧು ಚಾಪೆ ಕೆಳಗೆ ತೂರಿದರೆ ಪೊಲೀಸರು ರಂಗೋಲಿ ಕೆಳಗೆ ತೂರುವ ಕೆಲಸ ಮಾಡಿ ವಿತಿನ್ 24 ಅವರಲ್ಲಿ ಅರೆಸ್ಟ್ ಮಾಡಿ ಕರೆತಂದಿದ್ದಾರೆ. ಪೊಲೀಸರ ಈ ಕಾರ್ಯವನ್ನ ಪ್ರಶಂಸೆ ಮಾಡುತ್ತಾ ಒಂಟಿ ಮನೆಯ ಹೆಣ್ಣನ್ನ ಹುಂಡು ಹೋದ ಕೊಂಡು ಹೋದ ಅನ್ನುವ ಬದಲು ಕೊಂದು ಹೋದ ಅನ್ನೋದೇ ಸೂಕ್ತ ಅಲ್ವಾ ವೀಕ್ಷಕರೇ?